ಕೋಲ್ಕತಾದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ಎದುರು ಗೆಲುವನ್ನು ಕಾಣುವುದರ ಮೂಲಕ ಇದೀಗ ಟೀಮ್ ಇಂಡಿಯಾ ಟಿ20 ವರ್ಲ್ಡ್ ಕಪ್ನ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಇನ್ನು ಟೀಮ್ ಇಂಡಿಯಾದ ಎದುರು ಸೋಲನ್ನು ಕಾಣುವುದರ ಮೂಲಕ ಟಿ20 ವರ್ಲ್ಡ್ ಕಪ್ನಿಂದ ಹೊರಹೋದಂತಹ ವೆಸ್ಟ್ ಇಂಡೀಸ್ ತಂಡದ ಹೆಡ್ ಕೋಚ್ ಆಗಿರುವಂತಹ ಡ್ಯಾರನ್ ಸೆಮಿ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಟೀಮ್ ಇಂಡಿಯಾದಲ್ಲಿ ಯಾವ ಆಟಗಾರ ನಿಮಗೆ ತುಂಬಾ ಇಷ್ಟ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಕೋಲ್ಕತಾದಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತಹ ಭಾರತ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಿದ್ದಂತಹ ವೆಸ್ಟ್ ಇಂಡೀಸ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ಅನ್ನು ಕಳೆದುಕೊಂಡು 195 ರನ್ಗಳನ್ನ ಹೊಡೆದಿತ್ತು. ಇನ್ನು ಗೆಲುವಿಗಾಗಿ 196 ರನ್ಗಳ ಗುರಿಯನ್ನು ಪಡೆದಂತಹ ಭಾರತ 19.2 ಓವರ್ಗಳಲ್ಲಿ 5 ವಿಕೆಟ್ ಅನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು. ಟೀಮ್ ಇಂಡಿಯಾದ ಪರವಾಗಿ ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದಿದ್ದಂತಹ ಸಂಜು ಸ್ಯಾಮ್ಸನ್ ಕೇವಲ 50 ಎಸೆತದಲ್ಲಿ ಅಜೇಯ 97 ರನ್ಗಳನ್ನು ಹೊಡೆಯುವುದರ ಮೂಲಕ ಟೀಮ್ ಇಂಡಿಯಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಇನ್ನು ಭಾರತ ವೆಸ್ಟ್ ಇಂಡೀಸ್ ಎದುರು ಗೆಲುವನ್ನು ಕಾಣುವುದರ ಮೂಲಕ ಇದೀಗ ಟಿ20 ವರ್ಲ್ಡ್ ಕಪ್ನ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಸೆಮಿಫೈನಲ್ನಲ್ಲಿ ಭಾರತ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಇನ್ನು ವೆಸ್ಟ್ ಇಂಡೀಸ್ ಎದುರು ಈ ಗೆಲುವನ್ನು ಕಾಣುವುದರ ಮೂಲಕ ಟೀಮ್ ಇಂಡಿಯಾ 10 ವರ್ಷಗಳ ಹಿಂದಿನ ಸೇಡನ್ನು ಕೂಡ ವೆಸ್ಟ್ ಇಂಡೀಸ್ ಎದುರು ತೀರಿಸಿಕೊಂಡಿದೆ. 2016ರಲ್ಲಿ ನಡೆದಂತಹ ಟಿ20 ವರ್ಲ್ಡ್ ಕಪ್ನ ಸೆಮಿಫೈನಲ್ನಲ್ಲಿ ಇದೇ ವೆಸ್ಟ್ ಇಂಡೀಸ್ ತಂಡ ಭಾರತವನ್ನ ಮುಂಬೈನ ವಾಂಖಡೆ ಸ್ಟೇಡಿಯಂನಲ್ಲಿ ಸೋಲಿಸಿ ಟೀಮ್ ಇಂಡಿಯಾವನ್ನ ಟಿ20 ವರ್ಲ್ಡ್ ಕಪ್ನಿಂದ ಹೊರಹಾಕಿತ್ತು. ಇದೀಗ ಟೀಮ್ ಇಂಡಿಯಾ ಅದೇ ವೆಸ್ಟ್ ಇಂಡೀಸ್ ತಂಡವನ್ನ 2026ರಲ್ಲಿ ಸೋಲಿಸುವುದರ ಮೂಲಕ ಇದೀಗ ವೆಸ್ಟ್ ಇಂಡೀಸ್ ತಂಡವನ್ನ ಟಿ20 ವರ್ಲ್ಡ್ ಕಪ್ನಿಂದ ಹೊರಹಾಕಿದೆ. 2016ರಲ್ಲಿ ವೆಸ್ಟ್ ಇಂಡೀಸ್ ತಂಡದ ನಾಯಕತ್ವವನ್ನ ಡ್ಯಾರನ್ ಸೆಮಿ ವಹಿಸಿದ್ದರು. ಇನ್ನು 2026ರಲ್ಲಿ ಡ್ಯಾರನ್ ಸೆಮಿ ವೆಸ್ಟ್ ಇಂಡೀಸ್ ತಂಡದ ಹೆಡ್ ಕೋಚ್ ಆಗಿದ್ದಾರೆ. ಅಂದು 2016ರಲ್ಲಿ ವೆಸ್ಟ್ ಇಂಡೀಸ್ ತಂಡ ಸೆಮಿಫೈನಲ್ ಭಾರತವನ್ನು ಸೋಲಿಸುವುದರ ಜೊತೆಗೆ ಇಂಗ್ಲೆಂಡ್ ಅನ್ನ ಫೈನಲ್ ಅಲ್ಲಿ ಸೋಲಿಸಿ 2ನೇ ಬಾರಿಗೆ ಟಿ20 ವರ್ಲ್ಡ್ ಕಪ್ ಅನ್ನ ಎತ್ತಿ ಹಿಡಿದಿತ್ತು. ಇನ್ನು ವೆಸ್ಟ್ ಇಂಡೀಸ್ ತಂಡ ಭಾರತ ಎದುರು ಸೋಲನ್ನು ಕಾಣುವುದರ ಮೂಲಕ ಟಿ20 ವರ್ಲ್ಡ್ ಕಪ್ ನಿಂದ ಹೊರಬಿದ್ದ ಮೇಲೆ ಪ್ರತಿಕ್ರಿಯೆ ನೀಡಿದಂತಹ ವೆಸ್ಟ್ ಇಂಡೀಸ್ ತಂಡದ ಹೆಡ್ ಕೋಚ್ ಆಗಿರುವಂತಹ ಡ್ಯಾರನ್ ಸೆಮಿ ಟೀಮ್ ಇಂಡಿಯಾ ನಮ್ಮೆದುರು ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಿತು. ನಾವು ಬ್ಯಾಟಿಂಗ್ ನಲ್ಲಿ ಇನ್ನಷ್ಟು ಉತ್ತಮವಾದ ಪ್ರದರ್ಶನ ತೋರುವುದರ ಮೂಲಕ 200ಕ್ಕಿಂತ ಹೆಚ್ಚಿನ ರನ್ ಅನ್ನ ಕಲೆ ಹಾಕಬಹುದಾಗಿತ್ತು. ಆದರೆ ಅದು ನಮ್ಮಿಂದ ಸಾಧ್ಯವಾಗಿಲ್ಲ. ನಮ್ಮ ತಂಡ ಒಂದು ಉತ್ತಮವಾದ ಆರಂಭವನ್ನು ಪಡೆಯಿತು. ಆದರೆ ಮಧ್ಯಮ ಓವರ್ನಲ್ಲಿ ನಾವು ನಿರೀಕ್ಷೆಗೆ ತಕ್ಕ ಹಾಗೆ ರನ್ ಗಳಿಸಲು ಪರದಾಡಿದೆವು. ಟೀಮ್ ಇಂಡಿಯಾ ನಿಜಕ್ಕೂ ಕೂಡ ಮಧ್ಯಮ ಓವರ್ನಲ್ಲಿ ಒಂದು ಉತ್ತಮವಾದ ಬೌಲಿಂಗ್ ದಾಳಿಯನ್ನು ನಡೆಸಿತು. ಇನ್ನು ಬೌಲಿಂಗ್ ನಲ್ಲೂ ಕೂಡ ನಮ್ಮ ತಂಡ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಿತು ಅಂತ ನನಗೆ ಅನಿಸುತ್ತದೆ. ಬೇಕಾದ ಸಮಯದಲ್ಲಿ ವಿಕೆಟ್ ಅನ್ನು ತೆಗೆದುಕೊಳ್ಳುತ್ತಾ ಹೋದೆವು. ಆದರೆ ಸಂಜು ಸ್ಯಾಮ್ಸನ್ ಒಂದು ಅದ್ಭುತವಾದಂತಹ ಇನ್ನಿಂಗ್ಸ್ ಅನ್ನು ಆಡಿ ಕಡೆಯವರೆಗೂ ನಿಂತು ಟೀಮ್ ಇಂಡಿಯಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ಸಂಜು ಸ್ಯಾಮ್ಸನ್ ವಿಕೆಟ್ ನಾವು ಪಡೆದಿದ್ದರೆ ಖಂಡಿತವಾಗಿಯೂ ಪಂದ್ಯ ನಮ್ಮ ಕಡೆ ತಿರುಗುವ ಸಾಧ್ಯತೆ ಇತ್ತು. ಆದರೆ ಸಂಜು ಸ್ಯಾಮ್ಸನ್ ಇದಕ್ಕೆ ಆಸ್ಪದ ನೀಡದೆ ನಮ್ಮ ಕೈಯಿಂದ ಗೆಲುವನ್ನ ಕಸಿದುಕೊಂಡರು ಎಂಬ ಅಭಿಪ್ರಾಯವನ್ನ ಡ್ಯಾರನ್ ಸೆಮಿ ಹೊರಹಾಕಿದ್ದಾರೆ.